ಎಸ್. ಸೊ ಈಗ ನಮ್ಮ ಒಂದು ಜ್ಞಾನದ ಸಮಯ. ನಮಗೆಲ್ಲ ಗೊತ್ತಿದೆ, ನಾವು ನಿನ್ನೆಯಿಂದ ಲೋಕಗಳ ಬಗ್ಗೆ ತಿಳ್ಕೊಳ್ತಾ ಬರ್ತಿದ್ವಿ. ಸೊ ನಾವು ಏನ್ ತಿಳ್ಕೊಂಡ್ವಿ? 7 ಲೋಕಗಳನ್ನ ತಿಳ್ಕೊಂಡ್ವಿ. ಆ ಲೋಕಗಳಲ್ಲಿ ಹೇಗೆಲ್ಲ ನಾವು ಏನು ಮತ್ತೆ ವಾಪಸ್ ಕಲಿಯೋದಕ್ಕೆ ಈ ಭೂಲೋಕಕ್ಕೆ ಬರ್ತೀವಿ ಅಂತ ಗೊತ್ತು. ಸೊ ಸತ್ಯಲೋಕ ಹೋದ್ರೆ ಅಲ್ಲಿ ಮುಗೀತಾ? ಇಲ್ಲ. ಸತ್ಯಲೋಕಕ್ಕೆ ಹೋದ್ರೆ ನಾವು ಪೂರ್ಣಾತ್ಮ ಆಗ್ತೀವಿ. ಮತ್ತೆ ಅಲ್ಲಿ ನಮ್ಮ ಕೆಲಸ ಏನು? ಅಂಶಾತ್ಮಗಳಾಗಿ ರೆಡಿ ಮಾಡೋದು, ಅಂಶಾತ್ಮಗಳನ್ನ ರೆಡಿ ಮಾಡೋದು. ಈಗ ನೀವು ಒಬ್ಬ ಜ್ಞಾನಿ ಅನ್ನೋದು ತಿಳ್ಕೊಳ್ಳೋದು ಮುಗ್ದೋಗುತ್ತಾ? ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲಾ ಜ್ಞಾನವನ್ನು ಒಬ್ಬ ಜ್ಞಾನಿ ಅಂದ್ರೆ ತಿಳಿಯುತ್ತಾನೆ, ಅದಕ್ಕೆ ಕೊನೆ ಇಲ್ಲ. ನೀವೆಷ್ಟು ತಿಳಿದ್ರೂ ಕೂಡ ತಿಳಿತಾನೇ ಇರ್ತಾರೆ. ಈಗ ನಮ್ಮ ಗುರುಗಳು ಹೇಳ್ತಿದ್ರು, ನಾನು ಈ ಭೂಮಿ ಮೇಲೆ ಬಂದಿದ್ದೀನಿ ಅಂದ್ರೆ ಒಂದು ಸಾಸಿವೆ ಕಾಳಷ್ಟು ಜ್ಞಾನ ಕಲ್ತಿದ್ದೀನಿ ಅಂತ. ಅಂದ್ರೆ ನಾನು ಕಲಿಯೋದು, ಅವ್ರು ಲಕ್ಷಗಟ್ಟಲೆ ಪುಸ್ತಕ ಓದಿದ್ರು, ಆದ್ರೂ ಇನ್ನೂ ತಿಳಿಯೋದಿದೆ ಅಂತ ಹೇಳ್ತಿದ್ರು. ಹಾಗಾದ್ರೆ ನಾವೇನು? ಹಂಗೆ ಇಲ್ಲಿ ನಾವು ಸತ್ಯಲೋಕ ಹೋಗ್ಬಿಟ್ರೆ ನಮ್ದು ಮುಗ್ದೋಯ್ತು ಅಂತ ಅಲ್ಲ, ಅದೇ ನಮ್ದು ಕೊನೆ, ಇನ್ನೇನು ಇಲ್ಲ. ಅಲ್ಲೋದ್ಮೇಲೂ ಕೂಡ ನಾವು ಮತ್ತೆ ಏನ್ ಮಾಡ್ತಿರ್ತೀವಿ? ಅಂಶಾತ್ಮಗಳಾಗಿ ರೆಡಿ ಮಾಡ್ತಾ ಇರ್ತೀವಿ. ಸೊ ಇಲ್ಲಿ ನಾವು ಲೋಕಗಳನ್ನು ನೋಡಿದ್ವಿ. ನಮಗೆ ಗೊತ್ತಿದೆ, ನಮ್ಮ ಗುರುಗಳು ಹೇಳ್ತಾರೆ ಬುದ್ಧ ಅಂತ, ಬುದ್ಧತ್ವ, ಅರಿಹಂತ ಇಂದ ಬುದ್ಧತ್ವ ಅಂತ ಹೇಳ್ತಾರೆ. ನಮಗೆ ಗೊತ್ತಿದೆ ಈ 3 ಹಂತಗಳು: ಅರಿಹಂತ, ಬೋಧಿಸತ್ವ, ಬುದ್ಧತ್ವ. ಯಾರು ಅರಿಹಂತದಲ್ಲಿರ್ತಾರೆ ಅವರು ಮಹಾಲೋಕಕ್ಕೆ ತಲುಪುತ್ತಾರೆ. ಯಾರು ಬೋಧಿಸತ್ವದಲ್ಲಿರ್ತಾರೆ, ಆ ಹಂತದಲ್ಲಿರ್ತಾರೆ, ಅವರು ತಪೋಲೋಕಕ್ಕೆ ಹೋಗ್ತಾರೆ. ಆದ್ರೆ ಬುದ್ಧತ್ವ ಹೊಂದಿದವರು, ಬುದ್ಧರಾದವರು ಸತ್ಯಲೋಕ ಸೇರ್ಕೊಳ್ತಾರೆ. ಯಾಕಂದ್ರೆ ಈ ಬುದ್ಧತ್ವ ಹೊಂದಿದವ್ರು ಏನ್ ಮಾಡ್ತಾರೆ? ಸುಮ್ಮನೆ ಕೂತ್ಕೊಳ್ಳಲ್ಲ, ತಾವೂ ಜ್ಞಾನ ಪಡಿತಾರೆ, ಬೇರೆಯವ್ರಿಗೂ ಹೇಳ್ಕೊಡ್ತಾರೆ, ಇರುವ ಜಾಗಕ್ಕೆ ಸುತ್ತಿ 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 ಹೋಗಿ ಹೇಳ್ಕೊಡ್ತಾ ಇದ್ದಾರೆ. ಆದ್ರೆ ಅರಿಹಂತ ತಾನ್ ಮಾತ್ರ ಕಲಿತಾ ಇರ್ತಾನೆ. ಬೋಧಿಸತ್ವ ಏನ್ ಮಾಡ್ತಾನೆ? ತನ್ನ ಹತ್ರಕ್ಕೆ ಬಂದವರಿಗೆ ಹೇಳ್ಕೊಡ್ತಾ ಇರ್ತಾನೆ ಅಷ್ಟೆ. ಆದ್ರೆ ಬುದ್ಧ ತನ್ನ ಹತ್ರಕ್ಕೆ ಬಂದವ್ರಿಗಲ್ದೇನೆ ಇರುವಂತಹ ಜಾಗದಲ್ಲಿ ಕೂಡ ಹೋಗಿ ಅವ್ರು ಹೇಳ್ಕೊಡ್ತಾ ಇರ್ತಾರೆ. ಅದಕ್ಕೆ ಅವರು ಸತ್ಯಲೋಕ. ಸತ್ಯಲೋಕಕ್ಕೆ ಹೋಗೋರೇನು? ಸತ್ಯದ ಜೊತೆ ಪ್ರಯಾಣ ಮಾಡೋರು, ಸತ್ಯದ ಜೊತೆ ಒಂದಾಗೋದು, ಸೇವೆಯನ್ನ ಮಾಡೋದು, ಅದು ಸತ್ಯಲೋಕ. ಅದಕ್ಕೆ ಬುದ್ಧತ್ವ ಹೊಂದಿದವರು ಏನಾಗ್ತಾರೆ? ಸತ್ಯಲೋಕ ಸೇರ್ಕೊಳ್ತಾರೆ. ನಾವಿಲ್ಲಿ ಏನು ಅರ್ಥ ಮಾಡ್ಕೋಬೇಕು? ಈ ಲೋಕಗಳು, ಈ ಭೂಲೋಕ, ಭುವರ್, ಸುವರ್ಲೋಕ, ಜನಾಲೋಕ, ಮಹಾಲೋಕ, ತಪೋಲೋಕ, ಈ ಸತ್ಯಲೋಕ, ಈ 7 ಲೋಕಗಳಿದೆ. ನಾವು ಹೇಳ್ತೀವಿ ಬುದ್ಧರ ಹಾಗೆ ತಯಾರಾಗಬೇಕು, ಕೃಷ್ಣನ ಹಾಗೆ ತಯಾರಾಗಬೇಕು, ಶಿವನ ಹಾಗೆ ತಯಾರಾಗಬೇಕು. ಅವರ ಹಾಗೆ ತಯಾರಾದ್ರೆ ವಾಪಸ್ ಭೂಮಿಗೆ ಬರುವ ಅಗತ್ಯವಿಲ್ಲ. ಅದಕ್ಕೆ ನಮ್ಮ ಗುರುಗಳು ಹೇಳೋದು ಬುದ್ಧರಾಗಿ, ಶ್ರೀಕೃಷ್ಣನಾಗಿ. ನಾವು ನಿನ್ನೆ ಒಂದು ಶ್ಲೋಕವನ್ನ ತಿಳ್ಕೊಂಡ್ವಿ. ನಮ್ಮ ಗುರುಗಳು ಅದೇ ಶ್ಲೋಕದಿಂದ ಇಡೀ ನಮ್ಮ ಲೋಕಗಳನ್ನ ಹೇಳ್ಬಿಟ್ಟಿದ್ದಾರೆ. ಆ ಬ್ರಹ್ಮ ಭುವನ ಲೋಕಃ ಪುನರಾವರ್ತಿ ನೋ ಅರ್ಜುನ ಮಾಮುಪ್ಯತೆ ತು ಕೌಂಥೇಯ ಪುನರ್ಜನ್ಮನ ವಿದ್ಯತೆ. ಅಂದ್ರೆ ಶ್ರೀಕೃಷ್ಣ ಹೇಳಿದ್ದು ಅಲ್ವಾ? ನೆನ್ನೆ ನಮಗೆ ಗೊತ್ತಾಯ್ತು. ಏನ್ ಹೇಳ್ದ ಶ್ರೀಕೃಷ್ಣ? ಬ್ರಹ್ಮಲೋಕ, ಭುವರ್ಲೋಕ, ಭುವನಾಲೋಕ, ಯಾವ ಲೋಕಕ್ಕೆ ಹೋದ್ರೂ ನೀನು ವಾಪಸ್ ಈ ಭೂಲೋಕಕ್ಕೆ ಬರಲೇಬೇಕು ಕಲಿಯೋದಕ್ಕಾಗಿ. ಹಾಗಾದ್ರೆ ನೀನು ಯಾವಾಗ ನಾನಿರುವ ಸ್ಥಿತಿ, ಕೃಷ್ಣ ಹೇಳ್ತಿರೋದು ನಾನಿರುವ ಸ್ಥಿತಿ ಅಂದ್ರೆ ಆತ್ಮಸ್ಥಿತಿ ತಲುಪಿದ್ರೆ ವಾಪಸ್ ಪುನರ್ಜನ್ಮ ನಾ ವಿದ್ಯತೆ, ನೀನು ವಾಪಸ್ ಪುನರ್ಜನ್ಮ ತಗೊಳ್ಳುವ ಅವಶ್ಯಕತೆ ಇಲ್ಲ, ಪುನಃ ಭೂಲೋಕಕ್ಕೆ ಬರುವ ಅವಶ್ಯಕತೆ ಇಲ್ಲ. ಕೃಷ್ಣ ಅರ್ಜುನನ್ಗೆ ನೋಡಿ, ಕೃಷ್ಣನ ಸ್ಥಿತಿನೇ ಬೇರೆ, ಅರ್ಜುನನ ಸ್ಥಿತಿನೇ ಬೇರೆ, ಬೇರೆ ಬೇರೆ ಸ್ಥಿತಿ. ನಾವು ಯುದ್ಧದಲ್ಲಿ ನೋಡ್ತಾ ಇರ್ತೀವಿ ಕೃಷ್ಣ ಎಷ್ಟು ಹೇಳ್ತಾರೆ. ಅರ್ಜುನ ಕೃಷ್ಣ ಯಾವಾಗ್ಲೂ ಆತ್ಮಸ್ಥಿತಿಯಲ್ಲಿರ್ತಾನೆ. ಆದ್ರೆ ಅರ್ಜುನ ಯುದ್ಧದಲ್ಲಿ ಮಾಡ್ಬೇಕಾದಾಗ ಅವರನ್ನು ಸಾಯಿಸ್ಬೇಕು, ಇವರನ್ನು ಸಾಯಿಸ್ಬೇಕು. ಕೃಷ್ಣ ಹೇಳ್ತಾನೆ ಏನನ್ನ ಬರುತ್ತೆ ಅದನ್ನ ಮಾಡ್ತಾ ಹೋಗು ಅಂತ. ಆದ್ರೆ ಅರ್ಜುನ ನೋಡಿ, ಅವರ ಸ್ಥಿತಿ ಹೇಗಿದೆ, ಇವರ ಸ್ಥಿತಿ ಹೇಗಿದೆ.
ಅದಕ್ಕೆ ಕೃಷ್ಣ ಹೇಳೋದು, ನಾನು ಇರುವ ಸ್ಥಿತಿ ನೀನು ತಲುಪಿದರೆ ಪುನರ್ಜನ್ಮ ಅನ್ನೋದು ನಿನಗಿಲ್ಲ. ಅಲ್ಲಿಯವರೆಗೂ ನೀನು ಯಾವಾಗ ನಾನಿರುವ ಸ್ಥಿತಿ ತಲುಪೋದಿಲ್ಲೋ ಅಲ್ಲಿವರೆಗೂ ನಿನಗೆ ಪುನರ್ಜನ್ಮ, ಮತ್ತೆ ಮತ್ತೆ ಹುಟ್ಟು, ಮತ್ತೆ ಮತ್ತೆ ಸಾವು, ಭೂಲೋಕಕ್ಕೆ ನೀನು ಬರಲೇಬೇಕಾಗುತ್ತೆ ಅಂತ ಹೇಳ್ತೀನಿ. ನಿನ್ನ ಕೋರಿಕೆ ಮತ್ತೆ ಮತ್ತೆ ಬರ್ತಾ ಇರುತ್ತೆ, ನಿನ್ನ ಕೋರಿಕೆ ಇರುತ್ತೆ, ಅದಕ್ಕೋಸ್ಕರ ನೀನು ಭೂಮಿಗೆ ಮತ್ತೆ ಮತ್ತೆ ಬರ್ತಾ ಇರ್ತೀಯ ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ಪುನರ್ಜನ್ಮ ನಾ ವಿದ್ಯತೆ, ನನಗೆ ಪುನರ್ಜನ್ಮ ಬೇಡ. ಹಾಗಾದ್ರೆ ಏನ್ ಮಾಡ್ಬೇಕು? ನೀನ್ ಸತ್ಯಲೋಕ ಸೇರ್ಕೋಬೇಕು. ನೀನ್ ಸತ್ಯಲೋಕ ಸೇರ್ಕೋಬೇಕು ಅಂದ್ರೆ ನೀನ್ ಸತ್ಯದ ಜೊತೆ ಒಂದಾಗ್ಬೇಕು. ನೀನ್ ಆತ್ಮ ಪದಾರ್ಥ ಅಂತ ತಿಳ್ಕೋಬೇಕು. ನೀನ್ ಸತ್ಯಲೋಕ ಸೇರ್ಕೊಂಡ್ರೆ ಪುನಃ ಬರುವ ಅವಶ್ಯಕತೆ ಇಲ್ಲ. ಹಾಗಾದ್ರೆ ನಾವು ಮತ್ತೆ ಸತ್ಯಲೋಕ ಸೇರ್ಕೊಂಡ್ವಿ, ನಾನು ಮತ್ತೆ ಭೂಮಿಗೆ ಬರ್ಬೇಕು ಅಂದ್ರೆ ಬರ್ಬೋದು, ಅದು ನಿನ್ನ ಚಾಯ್ಸ್. ಹಾಗಾದ್ರೆ ನಾವು ಸತ್ಯಲೋಕ ಸೇರ್ಕೊಂಡ್ಮೇಲೆ ಮತ್ತೆ ಇಲ್ಲಿಗೆ ಬರಬೇಕು ಅಂದ್ರೆ ಬರ್ತಾನೆ, ಆದ್ರೆ ಮನುಷ್ಯನಾಗಿ ಜನ್ಮ ತಗೊಂಡ್ ಬರಲ್ಲ, ಅವತಾರನಾಗಿ ಬರ್ತಾನೆ. ಏನದು ಅಂದ್ರೆ ನಾವು ಮತ್ತೆ ಮತ್ತೆ ಜನ್ಮ ತಗೊಂಡು ಇಲ್ಲಿ ಒಂದು ಕಲಿಯೋದಕ್ಕೋಸ್ಕರ ಬರ್ತಾ ಇದ್ರೆ ಅದು ಜನ್ಮ. ಆದ್ರೆ ಕಲಿಯೋದೆಲ್ಲ ಮುಗ್ದೋಗಿರುತ್ತೆ. ಲೀಲಾ ವಿನೋದವಾಗಿ ತಗೊಂಡು ಜನ್ಮ ತಗೊಂಡು ಬರ್ತಕ್ಕಂಥದ್ದು ಅವತಾರ ಜನ್ಮ. ನಾವು ಹೇಳ್ತೀವಿ ಲೀಲಾ ಅವತಾರ, ಕೃಷ್ಣ ಲೀಲೆ ಅಂತ ಹೇಳ್ತೀವಿ, ಕೃಷ್ಣಂಗೆ ಲೀಲೆ ಅಂತ ಹೇಳ್ತೀವಿ. ಅದು ಆ ಲೀಲೆ ಅನ್ನೋದು ಅವತಾರ. ಉದಾಹರಣೆ ಕೃಷ್ಣನೇ ಅವತಾರ ಪುರುಷ ಅಂತ ಹೇಳ್ತೀವಿ. ಯಾಕೆ? ರಾಮ ಅವತಾರ ಪುರುಷ, ಅವರು ಭೂಮಿಗೆ ಬರುವ ಅವಶ್ಯಕತೆ ಇಲ್ಲ, ಜನ್ಮ ತಗೊಂಡು ಬಂದಿಲ್ಲ, ಅವರು ಅವತಾರ ಪುರುಷರಾಗಿ ಭೂಮಿಗೆ ಬರ್ತಾರೆ. ಆಲ್ರೆಡಿ ಅವ್ರು ಸತ್ಯಲೋಕದಲ್ಲೇ ಇದ್ದವರು ಯಾಕೆ ಭೂಲೋಕಕ್ಕೆ ಬಂದ್ರು ಅಂದ್ರೆ ಅವತಾರ ಪುರುಷರಾಗಿ. ಯಾಕೆ ಬಂದ್ರು ಅವರು? ಅವ್ರು ಪೂರ್ಣಾತ್ಮದಲ್ಲಿದ್ದಾರೆ ಆಲ್ರೆಡಿ. ಇಲ್ಲಿಗೆ ಬಂದವ್ರು ಕಲಿಸೋದು ಕಲಿಯೋದು ಏನೂ ಅವಸರ ಇಲ್ಲ, ಎಲ್ಲ ಮುಗ್ದೋಗಿದೆ, ಆದರೂ ಬಂದಿದ್ದಾರೆ. ಅವರು ಜನ್ಮವನ್ನು ತೆಗೆದುಕೊಂಡು ಬಂದಿದ್ದಾರೆ ಅಂದ್ರೆ ಅದನ್ನೇ ಹೇಳೋದು ಅವತಾರ ಅಂತ ಹೇಳ್ತಾರೆ. ಅದಕ್ಕೆ ನಾವು ನೋಡಿ ಕೃಷ್ಣ ಆಗಿರ್ಬೋದು, ರಾಮ ಆಗಿರ್ಬೋದು, ಬುದ್ಧ, ಶಿವ ಎಲ್ಲ ಅವತಾರ ಪುರುಷರು ಅಂತ ಹೇಳ್ತೀವಿ ನಾವು. ಅವರೆಲ್ಲ ಕಲಿಸೋದೆಲ್ಲ ಮುಗ್ದೋಗಿದೆ, ಆದರೆ ಈ ಭೂಮಿಗೆ ಯಾವುದೋ ಒಂದು ಕಾರಣಕ್ಕೆ, ಯಾವುದೋ ಒಂದು ಗಮ್ಯ, ಯಾವುದೋ ಒಂದು ಗುರಿಗೋಸ್ಕರ ಭೂಮಿಗೆ ಅವತಾರವನ್ನು ತೆಗೆದುಕೊಂಡು ಬರ್ತಾರೆ. ನಾವು ಬುದ್ಧ ನೋಡ್ಬೋದು, ಇಲ್ಲಿಯ ಒಂದು ಬದಲಾವಣೆಗೋಸ್ಕರ ಅವರು ಬುದ್ಧರಾಗಿ ಬಂದ್ರು, ಅವತಾರ ಪುರುಷರಾಗಿ ಬಂದ್ರು, ಎಷ್ಟು ಬದಲಾವಣೆ ತಂದ್ರು. ಸೊ ನಮ್ಮ ಪತ್ರಿಜಿ ಗುರುಗಳು ಅಷ್ಟೇನೆ, ಕೋಟಿಗಟ್ಟಲೆ ಇವಾಗ ಎಷ್ಟು ಮಾಸ್ಟರ್ಗಳನ್ನ ರೆಡಿ ಮಾಡಿದ್ದಾರೆ, ಅವರು ಒಬ್ಬ ಅವತಾರ ಪುರುಷಗಳು. ಸೊ ಯಾವಾಗ ಈ ಅವತಾರ ಸ್ಥಿತಿಯನ್ನು ತಲುಪುವವರೆಗೆ ಪುನರ್ಜನ್ಮ ತಪ್ಪಿದ್ದಲ್ಲ, ಅಂದ್ರೆ ಸತ್ಯಲೋಕ ವಾಸಿಗಳಾಗೋವರೆಗೂ ಈ ಪುನರ್ಜನ್ಮ ತಪ್ಪಿದ್ದಲ್ಲ. ಮತ್ತೆ ಮತ್ತೆ ಈ ಭೂಲೋಕ ಬರಬೇಕು, ಮತ್ತೆ ಮತ್ತೆ ಕಲಿಲೇಬೇಕು, ಇಲ್ಲಿ ಮತ್ತೆ ಮತ್ತೆ ಬಂದು ಕಲ್ತು ಕೊನೆಗೆ ನಾವು ಆ ಲೋಕವನ್ನ, ಸತ್ಯಲೋಕವನ್ನ, ಆ ಸ್ಥಿತಿಯನ್ನ ನಾವು ತಲುಪಬೇಕು, ಸತ್ಯದ ಸ್ಥಿತಿಯನ್ನ ನಾವು ತಲುಪಬೇಕು. ಏನೇನ್ ಕಲಿಯೋದಿದೆ ಅದನ್ನೆಲ್ಲ ಕಲಿಬೇಕು, ಯಾವ ಕೆಲಸಗಳನ್ನ ಮಾಡ್ಬೇಕು ಅವೆಲ್ಲ ಕೆಲಸಗಳನ್ನ ಮಾಡಲೇಬೇಕು. ಆಗ ಮಾತ್ರ ನಮಗೆ ಕೊನೆಯ ಸ್ಥಿತಿ ಸತ್ಯ ಸ್ಥಿತಿ. ಅದಕ್ಕೆ ನಮ್ಮ ಗುರುಗಳು ಈ ಲೋಕಗಳ ಬಗ್ಗೆ ಇಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಸೊ ಇನ್ನೊಂದ್ಸರಿ ನೋಡೋಣ. 7 ಲೋಕ, ಟೋಟಲು ನಮ್ಗೆ 14 ಲೋಕಗಳಿವೆ. ಆರ್ಧ್ವ ಲೋಕಗಳು 7, ಊರ್ಧ್ವ ಲೋಕಗಳು 7. ಸೊ ಭೂಮಿಯ ಒಳಗಡೆ ಇರ್ತಕ್ಕಂಥ ಸೂಕ್ಷ್ಮ ಲೋಕಗಳು, ಭೂಮಿಯ ಒಳಗಡೆ ಆರ್ಧ್ವ ಲೋಕಗಳು ಅಂತ ಹೇಳ್ತೀವಿ. ಅತಳ, ವಿತಳ, ಸುತಳ, ಕುತಳ, ರಸಾತಳ, ತಳತಳ, ಪಾತಾಳ. 7 ಲೋಕಗಳು ಭೂಮಿಯ ಒಳಗಡೆ ಸೂಕ್ಷ್ಮ ಲೋಕಗಳು. ಸೊ ಈ ಭೂಲೋಕದ ಮೇಲಿಂದ ಇರ್ತಕ್ಕಂಥ ಸೂಕ್ಷ್ಮ ಲೋಕಗಳು 7. ಭೂಲೋಕ, ಈ ಲೋಕ ಫಸ್ಟ್, ಇದಾದ್ಮೇಲೆ ಸುವರ್, ಭುವರ್, ಸೊ ನೆಕ್ಸ್ಟ್ ಜನಾಲೋಕ, ಮಹಾಲೋಕ, ತಪೋಲೋಕ, ಸತ್ಯಲೋಕ. ನೀನು ಯಾವಾಗ ಈ ಭೂಲೋಕದಲ್ಲಿ, ಸೊ ನಮಗೆ ನೆನ್ನೆ ಪ್ರಶ್ನೆ ಬಂತು, ನಾವು ಇಲ್ಲಿ ಮಾಡಿರ್ತಕ್ಕಂಥ, ಇವಾಗ
ನಾನು ಎಕ್ಸಾಮ್ ಬರೆದ್ರೆ ಅದ್ರ ರಿಸಲ್ಟ್ ಯಾವಾಗ ಬರುತ್ತೆ? ಸ್ವಲ್ಪ ದಿನಗಳ ನಂತರ ಅದು ನಮಗೆ ಫಲಿತಾಂಶ ಬರುತ್ತೆ. ನೀನು ಏನು ಎಕ್ಸಾಮ್ ಬರೆದಿರ್ತೀಯ ಅದರ ಫಲಿತ ನಿನಗೆ ಸಿಗುತ್ತೆ. ಸೊ ಪಾಸ್ ಆಗಿದ್ರೆ ನೆಕ್ಸ್ಟ್ ಹೋಗ್ತೀಯ. ಫೇಲ್ ಆದರೆ ಏನು ಮಾಡ್ತಾರೆ? ಅಲ್ಲೇ ಕೂರಿಸ್ತಾರೆ, ಅದೇ ಕ್ಲಾಸಲ್ಲೇ ಮತ್ತೆ ನಿನ್ನ ಕೂರಿಸ್ತಾರೆ ಅಲ್ವಾ? ಹಾಗೆ ಇಲ್ಲೇನಾಗುತ್ತೆ, ನೀನು ಈ ಭೂಲೋಕದಲ್ಲಿ ಪಾಪ ಮಾಡಿದ್ರೆ ನೀನೇನು ಮಾಡ್ತಾರೆ? ಭೂವರ್ ಲೋಕಕ್ಕೆ ಕಳಿಸ್ತಾರೆ. ನೀನೇನು ಮಾಡಿದೀಯ ಅದರ ಫಲಿತಾಂಶ. ನೀನಿಲ್ಲಿ ಹೆಚ್ಚು ಪುಣ್ಯ ಮಾಡಿದ್ರೆ ನಿನ್ನೇನು ಮಾಡ್ತಾರೆ? ಸುವರ್ ಲೋಕದಲ್ಲಿ ಹೆಚ್ಚು ಕಾಲ ನಿನ್ನ ಉಳಿಸ್ತಾರೆ. ಅಲ್ಲಿ ಉಳಿಸ್ತಾರೆ, ಮತ್ತೆ ಅಲ್ಲಾದ್ಮೇಲೆ ನೀನು ಮತ್ತೆ ಕಲಿಯೋದು ಇನ್ನೂ ಹೆಚ್ಚಿದೆ, ಸ್ವಲ್ಪ ಹೆಚ್ಚು ಕಾಲ ನಿನ್ನ ಅಲ್ಲಿ ಉಳಿಸ್ತಾರೆ. ಅಲ್ಲಿಂದ ವಾಪಸ್ ಮತ್ತೆ ಏನ್ ಮಾಡ್ತಾರೆ? ಭೂರ್ಲೋಕಕ್ಕೆ. ನೆಕ್ಸ್ಟ್ ಇನ್ನೂ ಕಲಿಯೋದಿದೆ, ಅದನ್ನ ಕಲ್ತ್ಕೊಂಡ್ ಬಾ, ಅದನ್ನ ಕಲ್ತು ಇನ್ನು ಮುಂದೆ ಹೋಗುವಂತೆ. ಈಗ ನಮಗೆ ಎಕ್ಸಾಮ್ ಬರೆದು ಮಾರ್ಕ್ಸ್ ಬರುತ್ತೆ. ನಿಂಗೆ ಜಾಸ್ತಿ ಮಾರ್ಕ್ಸ್ ಬಂದಿದೆ ಅಂತ, ಈಗ ನಾನು 5th ಸ್ಟ್ಯಾಂಡರ್ಡ್ ಬರ್ದಿರ್ತಾರೆ, ನಿನಗೆ 100 ಔಟ್ ಆಫ್ ಬಂದಿದೆ ಅಂತ ಒಂದೇ ಸರಿ ನಿಂಗೆ ಔಟ್ ಆಫ್ ಬಂದಿದೆ ಅಂತ 10th ಕಳಿಸ್ಬಿಡ್ತಾರ? 6th ಕಳ್ಸೋದು, 5th ಆದ್ಮೇಲೆ 6th ಕಳ್ಸೋದು ಎಲ್ಲಾರ್ನು. ಇನ್ನು ಔಟ್ ಆಫ್ ತಗೋ, ಏನೇ ಮಾಡು, ಬಟ್ ಏನ್ ಮಾಡ್ತಾರೆ? ನಿಮಗೆ ಅಲ್ಲಿ ಒಂದು ಕಲಿಯೋದನ್ನೋದು ಜಾಸ್ತಿ ಇದೆ. ಹಾಗೆ ಇಲ್ಲಿ ಏನಾಗುತ್ತೆ? ಸೊ ನೀನು ಏನನ್ನ ಕಲ್ತಿದೀಯಾ, ನೆಕ್ಸ್ಟ್ ಮತ್ತೆ ಇನ್ನು ಕಲಿಯೋದಿದೆ. ನೆಕ್ಸ್ಟ್ ಕ್ಲಾಸ್ಗೆ ನೀನು ಡೈರೆಕ್ಟ್ ಸತ್ಯಲೋಕಕ್ಕೆ ಹೋಗೋದಕ್ಕಾಗೋದಿಲ್ಲ. ನೀನು ಮತ್ತೆ ನೆಕ್ಸ್ಟ್ ಭೂಲೋಕಕ್ಕೆ ಹೋಗಿ ಮತ್ತೆ ವಾಪಸ್ ಕಲೀಲೇಬೇಕು ನೀನು. ಸೊ ಇಲ್ಲಿ ನಾವು ಯಾವುದನ್ನ ಈ ಭೂಲೋಕದಲ್ಲಿ ಕಲಿತೀವಿ ಅದರ ಫಲ ನಾವು ಆ ಲೋಕದಲ್ಲಿ ನೆಕ್ಸ್ಟ್ ಹೋಗುವ ಮರಣದ ನಂತರ ಆ ಲೋಕದಲ್ಲಿ ಹೋಗಿ ಅಲ್ಲಿ ಫಲವನ್ನು ಅನುಭವಿಸ್ತೀವಿ. ಆ ಲೋಕದಲ್ಲಿ ನೀನು ಇರ್ತೀಯ, ಪುನರ್ಜನ್ಮ. ಸೊ ನೀನು ನಿಸ್ವಾರ್ಥವಾಗಿ ಏನೋ ಜ್ಞಾನವನ್ನು ಹೆಚ್ಚು ಸಂಪಾದಿಸ್ಕೊಂಡ್ರೆ ನೀನು ಮಹಾಲೋಕಕ್ಕೆ ಹೋಗ್ತೀಯ. ನೀನು ಈ ಲೋಕದಲ್ಲಿ ಭೂಲೋಕದಲ್ಲಿ ಹೆಚ್ಚು ಹೆಚ್ಚು ತಪಸ್ಸು ಧ್ಯಾನ ಮಾಡಿದ್ರೆ ನೀನು ಹೋಗಿ ತಪೋಲೋಕದಲ್ಲಿ ಎಷ್ಟೋ ಕಾಲ ಇರ್ತೀಯ. ನೀನು ಇಲ್ಲಿ ಹೆಚ್ಚು ಸೇವೆಯನ್ನ ಮಾಡಿ ಸತ್ಯವನ್ನ ಸಂಪಾದಿಸ್ಕೊಂಡು ಸೊ ತಟಸ್ಥವಾಗಿ ಜ್ಞಾನವನ್ನ ಪಡಿತಾ ಪಡಿತಾ ನೀನು ಸತ್ಯದ ಜೊತೆ ಒಂದಾದ್ರೆ ನೀನು ಸತ್ಯಲೋಕ ಸೇರ್ಕೋತೀಯ ಅಷ್ಟೇ, ಆ ಲೋಕದ ವಾಸಿಯಾಗಿ ಹೋಗ್ತೀಯ. ಸೊ ಹೀಗೆ ನಾವು ಯಾವ ರೀತಿ ಈ ಭೂಲೋಕದಲ್ಲಿ ಏನನ್ನ ಕಲಿತೀವಿ ಅದು ನಮಗೆ ಮರಣದ ನಂತರ ನಾವು ಆ ಲೋಕದಲ್ಲಿ ವಾಸಿಗಳಾಗಿ ಹೋಗ್ತೀವಿ. ಹಾಗೆ ಬರ್ತಾ ನಮ್ಮ ಗುರುಗಳು ಏನ್ ಹೇಳ್ತಾರೆ, ಈ 7 ಲೋಕಗಳನ್ನ ನಮ್ಮ 7 ಸ್ಥಿತಿಗಳು, ನಾವು ಚಕ್ರಗಳು ಅಂತ ಹೇಳ್ತೀವಿ, ಆ ಸ್ಥಿತಿಗಳಿಗೆ ಹೋಲಿಕೆ ಮಾಡಿದ್ದಾರೆ. ಇವೆಲ್ಲ 7 ಲೋಕಗಳು ನಮ್ಮ ಸ್ಥಿತಿಗಳು, ನಮ್ಮ 7 ದೇಹದಲ್ಲಿರುವ ಸ್ಥಿತಿಗಳಿಗೆ ಸಂಬಂಧಿಸಿದ್ದು ಅಂತ ಹೇಳ್ತಾರೆ. ಸೊ ನಮ್ಮ ಈ ಭೂಲೋಕ ಮೂಲಾಧಾರ ಸ್ಥಿತಿಗೆ ಸಂಬಂಧಿಸಿದ್ದು, ಭುವರ್ಲೋಕ ಸ್ವಾಧಿಷ್ಠಾನ, ಸುವರ್ಲೋಕ ಮಣಿಪೂರಕ ಸ್ಥಿತಿಗೆ, ಜನಾಲೋಕ ಅನಾಹತ ಸ್ಥಿತಿಗೆ, ಮಹಾಲೋಕ ವಿಶುದ್ಧ, ಸೊ ತಪೋಲೋಕ ಆಜ್ಞಾ, ಸೊ ಸತ್ಯಲೋಕ ಸಹಸ್ರಾರ. ನೋಡಿ ನಾವು ಹೇಳ್ತೀವಿ ಈ ಸ್ಥಿತಿಗಳಲ್ಲಿ ಸಹಸ್ರಾರ ಸ್ಥಿತಿ ತಲುಪಿಬಿಟ್ರೆ ಜ್ಞಾನೋದಯ ಆಯ್ತು ಅಂತ ಹೇಳ್ತಾರೆ. ಸೊ ಇಲ್ಲಿ ಸಹಸ್ರಾರ ಸ್ಥಿತಿ ತಲುಪಿದ್ರೆ ನಾವು ಸತ್ಯಲೋಕವಾಸಿಗಳು. ಯಾರೆಲ್ಲ ಸಹಸ್ರಾರ ಸ್ಥಿತಿ ತಲುಪ್ತಾರೆ ಅವರೆಲ್ಲ ಸತ್ಯಲೋಕವಾಸಿಗಳು. ಯಾಕಂದ್ರೆ ಅವರು ಸತ್ಯದ ಜೊತೆ ಒಂದಾಗಿರ್ತಾರೆ, ಅವ್ರಿಗೆಲ್ಲವನ್ನು ಸ್ವೀಕರಿಸುವ ಭಾವನೆ ಇರುತ್ತದೆ, ಸತ್ಯದ ಜೊತೆ ಒಂದಾಗಿರ್ತಾರೆ, ಅದಕ್ಕೆ ಅವರು ಸತ್ಯಲೋಕವಾಸಿಗಳಾಗ್ತಾರೆ. ನೋಡಿ ಆಜ್ಞಾದಲ್ಲಿರ್ತಾರೆ, ಇನ್ನು ಆ ಆಜ್ಞಾ ಸ್ಥಿತಿ ತಲುಪಿದ್ರೆ ಅವ್ರು ಇನ್ನೂ ತಪೋಲೋಕವಾಸಿಗಳೇ. ಸೊ ಧ್ಯಾನ ಮಾಡ್ತಾ ಅವ್ರ 3ನೇ ಕಣ್ಣು ಉತ್ತೇಜನ ಮಾಡ್ಕೊಂಡಿರ್ತಾರೆ ಅಷ್ಟೇನೆ, ಅವರಿನ್ನೂ ತಪೋಲೋಕವಾಸಿಗಳೇ. ಇನ್ನು ಸತ್ಯ ಇಲ್ಲ, ಇನ್ನು 3ನೇ ಕಣ್ಣು, ಅವರು ಇನ್ನೂ ಆ ತಪಸ್ಸಿನ ಸ್ಥಿತಿಯಲ್ಲಿದ್ದಾರೆ, ಅದಕ್ಕೆ ತಪೋಲೋಕಕ್ಕೆ ಹೋಗ್ತಾರೆ. ವಿಶುದ್ಧ, ಸೊ ನಾವು ವಿಶುದ್ಧ ಸ್ಥಿತಿಯಲ್ಲಿದ್ರೆ ಮಹಾಲೋಕ, ಮಹತ್ತರವಾದ ಕೆಲಸ, ಇಲ್ಲಿ ಮಾಡುವಂತ ಕೆಲಸಗಳು ಮಹತ್ತರ, ಇಲ್ಲಿ ನಾವು ಆ ಜ್ಞಾನವನ್ನ ಪಡಿತಾ ಇರ್ತೀವಿ. ವಿಶುದ್ಧ ವಿಶೇಷವಾದಂತ, ವಿಶೇಷವಾಗಿ ಶುದ್ಧ ಆಗೋದು. ಮಹಾ
ಲೋಕ ಮಹತ್ತರವಾದ ವಿಶೇಷವಾಗಿ ಶುದ್ಧವಾಗಿ ಮಾಡುವ ಕೆಲಸಗಳು ವಿಶುದ್ಧ ಮಹಾಲೋಕಕ್ಕೆ ಸಂಬಂಧಿಸಿದ್ದು. ಹೀಗೆ ಅನಾಥ ಸ್ಥಿತಿಯಲ್ಲಿದ್ರೆ ನಾವು ಜನಾಲೋಕಕ್ಕೆ ಮತ್ತೆ ಮತ್ತೆ ಬರ್ತಾ ಇರ್ತೀವಿ, ನಮಗೆ ಗೊತ್ತಿದೆ. ಮಣಿಪೂರಕ ಸ್ಥಿತಿಯಲ್ಲಿದ್ರೆ ಸುವರ್ಲೋಕ, ಸ್ವಾಧಿಷ್ಠಾನ ಸ್ಥಿತಿಯಲ್ಲಿದ್ರೆ ಭುವರ್ಲೋಕ, ಮೂಲಾಧಾರದಲ್ಲಿದ್ರೆ ಭೂಲೋಕ. ಭುವರ್ಲೋಕ, ಭೂಲೋಕ. ಸೊ ನಮಗ್ ನೋಡಿ, ಭೂಲೋಕಕ್ಕೆ ನಾವು ಬಂದಾಗ ಮತ್ತೆ ಓದ್ಲೇಬೇಕು, ಇವೆಲ್ಲ ಓದ್ಬೇಕು. ಏನು? ಸೊ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ ಇವೆಲ್ಲ ಮತ್ತೆ ಏನಾಗ್ತಿರುತ್ತೆ, ನಾವು ಭೂಲೋಕದಿಂದ ಮತ್ತೆ ಹೋದಾಗ ರಿಪೀಟ್ ಆಗುತ್ತೆ. ಅಲ್ಲಿ ನಾನು ನನ್ನದು ಅನ್ನೋದೆಲ್ಲ ಮತ್ತೆ ಮರ್ತು ಭೂಲೋಕಕ್ಕೆ ನೋಡಿ, ಮತ್ತೆ ಭೂಲೋಕಕ್ಕೆ ಬಂದಾಗ ಮನುಷ್ಯ ಏನಾಗ್ತಾನೆ, ಈ ಭ್ರಮೆಯಲ್ಲಿ ಬಿದ್ದು ದೇಹದ ಸ್ಥಿತಿಗೆ ಬಂದ್ಬಿಡ್ತಾನೆ. ಆದ್ರೆ ಅವನು ಜ್ಞಾನವನ್ನ ಪಡೆದಾಗ ದೇಹ ಸ್ಥಿತಿಯನ್ನ ಬಿಟ್ಟು ಬರ್ತಾನೆ. ಅಲ್ಲಿವರೆಗೂ ಅವೆಲ್ಲ ಮತ್ತೆ ಇರುತ್ತೆ. ಸೊ ನಾವು ಹೇಗೆ ಒಂದೊಂದು ಜನ್ಮದಲ್ಲಿ ಕಲ್ತು ಹೋಗ್ತೀವಿ, ಒಂದೊಂದು ಲೋಕಗಳನ್ನ ಮೇಲೆ ಹತ್ತುತ್ತಾ ಹೋಗ್ತೀವಿ. ಈಗ ಕ್ಲಾಸ್ ಇದೆ, 1ನೇ ಕ್ಲಾಸ್ ಆದ್ಮೇಲೆ ಏನ್ ಮಾಡ್ತಾರೆ, 2ನೇ ಕ್ಲಾಸ್, 2ನೇ ಕ್ಲಾಸ್ ಪಾಸ್ ಆದ್ರೆ 3ನೇ ಕ್ಲಾಸ್ ಅಲ್ವಾ? ಹಾಗೆ ಒಂದೊಂದು ಲೋಕಗಳನ್ನ ನಾವು ಪ್ರಮೋಷನ್ ಪಡಿತಾ ಇರ್ತೀವಿ. ಅದಕ್ಕೆ ನಮಗೆಲ್ಲ ಗೊತ್ತಿದೆ, ಬಹುನಾಂ ಜನ್ಮಂತೆ ಜ್ಞಾನಾನಾಂ ಮ ಪ್ರವರ್ಧತೆ. ಎಷ್ಟು ಅದ್ಭುತವಾದದ್ದು, ಇದನ್ನ ಎಷ್ಟೋ ಸರಿ ಕೇಳಿದೀವಿ. ಏನ್ ಹೇಳ್ತಾರೆ, ಎಷ್ಟೋ ಜನ್ಮಗಳ ನಂತರ ತಾನು ಒಬ್ಬ ಜ್ಞಾನಿ ಆಗ್ತಾನೆ. ಎಷ್ಟೋ ಜನ್ಮಗಳನ್ನ ಪಡಿತಾ ಅದಾದ್ಮೇಲೆ ಜ್ಞಾನವನ್ನ ಪಡಿತಾನೆ. ಮಾ ಪ್ರವರ್ಧತೆ ಅಂದ್ರೆ ತನ್ನನ್ನ ತಾನು ತಿಳಿತಾನೆ, ಜ್ಞಾನವನ್ನ ಸಂಪಾದಿಸ್ತಾ ಇರ್ತಾನೆ ಪ್ರತಿ ಜನ್ಮದಲ್ಲಿ. ಆದ್ರೆ ನಿಜವಾದ ಜ್ಞಾನ ಏನು ಅಂದ್ರೆ ತನ್ನನ್ನ ತಾನು ತಿಳಿಯೋದು, ಅದು ನಿಜವಾದ ಜ್ಞಾನ. ಯಾರು ತನ್ನನ್ನ ತಾನು ತಿಳಿಯೋದು, ಏನದು ಅಂದ್ರೆ ಉದಾಹರಣೆ ಕೃಷ್ಣ ಬುದ್ಧರ ಹಾಗೆ ತಯಾರಾಗೋದು. ಅವರು ತನ್ನನ್ನು ತಾವು ತಿಳಿದುಕೊಂಡ್ರು, ಅದಕ್ಕೆ ಅವರೆಲ್ಲ ಮಹಾಪುರುಷರಾದ್ರು. ಸೊ ನಾವು ಆ ರೀತಿಯಲ್ಲಿ ರೆಡಿ ಆಗ್ಬೇಕು. ತಮ್ಮನ್ನ ಜ್ಞಾನವನ್ನ ಪಡಿತಿದೀವಿ, ಆದ್ರೆ ನಮ್ಮನ್ನ ನಾವು ಅರ್ಥಕೊಳ್ಬೇಕು, ಅದು ನಿಜವಾದ ಜ್ಞಾನ. ಸೊ ನಾವು ಯಾವಾಗ ಈ ಸತ್ಯಲೋಕ ವಾಸಿಗಳು ಅಂತ ಹೇಳ್ತೀವಿ, ಅವರು ತಮ್ಮನ್ನ ತಾವು ತಿಳ್ಕೊಂಡಿರ್ತಾರೆ. ಸತ್ಯಲೋಕ ವಾಸಿಗಳಾಗಿದ್ದಾರೆ ಅಂದ್ರೆ ತಮ್ಮನ್ನ ತಾವು ಪೂರ್ತಿಯಾಗಿ ತಿಳ್ಕೊಂಡಿದ್ದಾರೆ. ಸೊ ಇಲ್ಲಿ ನಾವೇನ್ ತಿಳ್ಕೋಬೇಕು, ಅವರು ಒಂದು ದೇವರ ಒಂದು ಭಾಗ, ಈ ಮಹಾಪುರುಷರು ಅಂತ ಹೇಳ್ತೀವಿ. ಯಾಕೆ ಇವಾಗ ನಾವು ಹೇಳ್ತಿದೀವಿ ನೋಡಿ, ಕೃಷ್ಣ ಶಿವ ಇವರೆಲ್ಲರೂ ಭಗವಂತ ಸ್ವರೂಪ ಅಂತ ನಾವು ಹೇಳ್ತೀವಿ. ನಾವು ಕೂಡ ಭಗವಂತ, ಬಟ್ ಅದರಲ್ಲಿ ಒಂದು ಅಂಶ, ಅವರೆಲ್ಲ ನಿಜವಾದ ಪೂರ್ಣಾತ್ಮಗಳು ಆಲ್ರೆಡಿ, ನಾವಿನ್ನೂ ಅಂಶ. ಯಾಕೆ ಅಂತ ಇಲ್ಲಿ ನೋಡಿ ಕ್ಲಾರಿಟಿ ಆಗಿದೆ, ಅವರೆಲ್ಲ ಆಲ್ರೆಡಿ ಸತ್ಯಲೋಕ ವಾಸಿಗಳು. ಅವರೆಲ್ಲ ನಾವು ಕೂಡ ದೇವರ ಭಾಗ ಅಂತ ತಿಳ್ಕೊಂಡಿದ್ದಾರೆ. ನಾವು ಆ ಒಂದು, ಯಾಕಂದ್ರೆ ಅವರು ಸತ್ಯಲೋಕದಲ್ಲಿ ಪೂರ್ಣಾತ್ಮರಾಗಿದ್ದಾರೆ ಆಲ್ರೆಡಿ. ನಾವು ಪೂರ್ತಿಯಾಗಿ ನಮ್ಮನ್ನ ನಾವು ತಿಳ್ಕೊಂಡು ಸತ್ಯದ ಜೊತೆ ಒಂದಾದಾಗ ನಾವೆಲ್ಲರೂ ಕೂಡ ಆ ಪೂರ್ಣಾತ್ಮರಾಗ್ತೀವಿ, ಸತ್ಯಲೋಕವಾಸಿಗಳಾಗ್ತೀವಿ. ಆಗ ಮತ್ತೆ ವಾಪಸ್ ಭೂಲೋಕಕ್ಕೆ ಬರುವ ಅವಶ್ಯಕತೆ ಇಲ್ಲ. ಬರಬೇಕು ಅಂದಾಗ ಈ ರೀತಿಯ ಅವತಾರ ಪುರುಷರಾಗಿ ಬರ್ತೀರಾ ಅಷ್ಟೇನೆ, ಮತ್ತೆ ಮಾನವ ಜನ್ಮ ತಗೊಳ್ಳೋಲ್ಲ. ಅದಕ್ಕೆ ಸೊ ನಾವ್ ಅನ್ಬೋದು, ಈ ಸತ್ಯಲೋಕಕ್ಕೆ ಹೋದ್ಮೇಲೆ ನಾನು ಹೇಳ್ದೆ ಅಂಶಾತ್ಮ ರೆಡಿ ಮಾಡ್ತಾರೆ. ಏನು ಅವರ ಕೆಲಸ ಅಲ್ಲಿ? ಸೊ ಅವ್ರು ಏನು ಅಲ್ಲಿ ಮಾಡ್ತಾರೆ ಅಂದ್ರೆ, ಆ ಸತ್ಯಲೋಕ ವಾಸಿಗಳು ಏನು ಅಂದ್ರೆ ಸೃಷ್ಟಿಕರ್ತರು. ಅವರ ಕಾರ್ಯದಲ್ಲಿ ಬ್ಯುಸಿಯಾಗಿರ್ತಾರೆ, ಮಗ್ನರಾಗಿರ್ತಾರೆ. ಸೃಷ್ಟಿ, ಅಂಶಾತ್ಮಗಳನ್ನು ಸೃಷ್ಟಿ ಮಾಡ್ತಾರೆ. ಅವ್ರು ಏನ್ ಮಾಡ್ತಾ ಇರ್ತಾರೆ ಅಂದ್ರೆ, ಅನೇಕ ಖಗೋಳಗಳಿವೆ, ಅಲ್ಲೆಲ್ಲ ಏನೇನ್ ಹೊಸದಾಗಿ ಸೃಷ್ಟಿ ಕಾರ್ಯ ಮಾಡ್ಬೋದು ಅವೆಲ್ಲವನ್ನ ನಿರ್ವಹಿಸ್ತಾ ಇರ್ತಾರೆ. ಅದಕ್ಕೆ ಈ ಸತ್ಯಲೋಕ ವಾಸಿಗಳನ್ನ ಸೃಷ್ಟಿಕರ್ತರು, ಸಹ ಸೃಷ್ಟಿಕರ್ತರು ಅಂತ ನಾವು ಕರಿತೀವಿ. ಸೃಷ್ಟಿ ಹೇಗಾಗಿದೆ ಅಂದ್ರೆ ಅಲ್ಲಿಯ ಸಹ ಸೃಷ್ಟಿಕರ್ತರಿಂದನೇ ಇದು ಜರುಗಿರೋದು.
ಎಷ್ಟೋ ಲೋಕಗಳಿದೆ, ಎಷ್ಟೋ ಖಂಡಗಳಿದೆ, ಎಷ್ಟೋ ಸೃಷ್ಟಿ ನಡೀತಾನೇ ಇದೆ ಇನ್ನು. ನಮಗೆ ಈ ಭೂಲೋಕದಲ್ಲಿ ಈ ವೃಕ್ಷ ಜಂತು ಪಕ್ಷಿ ಸಾಮ್ರಾಜ್ಯ, ಪ್ರಾಣಿ ಸಾಮ್ರಾಜ್ಯ, ಮಾನವ ಸಾಮ್ರಾಜ್ಯ, ಎಷ್ಟೋ ಸೃಷ್ಟಿ, ಈ ಸೃಷ್ಟಿಯೆಲ್ಲ ಹೇಗ್ ನಡೀತಾ ಇರುತ್ತೆ? ಸತ್ಯಲೋಕ ವಾಸಿಗಳ ಮೂಲಕನೇ ನಡೆಯೋದು. ಈ ಭೂಮಿ ಮೇಲೆ, ಈ ಭೂಮಂಡಲದಲ್ಲಿ ಏನೋ ಹೊಸದು ಸೃಷ್ಟಿಯಾಗಿದೆ ಅಂದ್ರೆ ಯಾರು ಸೃಷ್ಟಿ ಮಾಡಿದ್ದಾರೆ? ಆ ಸತ್ಯಲೋಕ ವಾಸಿಗಳೇ ಸೃಷ್ಟಿ ಮಾಡಿರೋದು. ಈ ದೇಹ ಹೇಗೆ, ಈ ಶರೀರ ಯಾರು ತಯಾರು ಮಾಡಿದ್ದು? ಈ ದೇಹದ ಒಳಗಡೆ ಸೊ ಈ ರೀತಿಯಾದಂತಹ ಹಾರ್ಟ್ ಹೀಗೆ ಇರಬೇಕು, ಲಂಗ್ಸ್ ಇರಬೇಕು, ಇದೆಲ್ಲವನ್ನು ಸೃಷ್ಟಿ ಮಾಡಿದವರು ಆ ಸೃಷ್ಟಿಕರ್ತರೆ. ಅವರೆಲ್ಲ ಈ ಶರೀರಗಳ ಸೃಷ್ಟಿ ಮಾಡ್ತಾನೆ ಇರ್ತಾರೆ. ನಾವ್ ಹೇಳ್ತೀವಿ ಈಗ ಒಬ್ಬ ಇಂಜಿನಿಯರ್ ಹೇಗೆ ತೆಗ್ದು ಅದನ್ನ ಹಾಕಿದ್ರೆ ಇದು ಸರಿ ಮಾಡ್ಬೋದು, ಇದನ್ನ ಅದು ಇಲ್ಲಿ ವಿಜ್ಞಾನವಾಗಿ, ಹಾಗೆ ಅಲ್ಲಿ ಸೃಷ್ಟಿಕರ್ತರು ಕೂಡ ಆ ರೀತಿಯಲ್ಲಿ ಸೃಷ್ಟಿ ಮಾಡ್ತಾನೇ ಇರ್ತಾರೆ. ಆ ಮಾರ್ಪಾಡು ಅನ್ನೋದು ನಡೀತಾನೇ ಇರುತ್ತೆ. ಸೃಷ್ಟಿಯಲ್ಲಿ ಅವ್ರ ಬದಲಾವಣೆ ಅನ್ನೋದನ್ನ ತರ್ತಾನೇ ಇರ್ತಾರೆ. ನಾವು ನೋಡ್ತಾ ಇದೀವಿ ಬದಲಾವಣೆ ಎಷ್ಟು ನಡೀತಾನೆ ಇದೆ. ಅದೆಲ್ಲ ನಾವು ಮಾಡುವ ಕೆಲಸಗಳಿಂದ ಆ ಸೃಷ್ಟಿ ಬದಲಾವಣೆ ಮಾಡ್ತಾ ಇದೆ. ಆ ಸೃಷ್ಟಿಕರ್ತರು ಅಲ್ಲಿಂದ ಸತ್ಯಲೋಕವಾಸಿಗಳು ಮಾಡ್ತಾನೆ ಇದ್ದಾರೆ. ಪರಿಣಾಮ. ನಾವು ಯಾಕೆ ಈ ಪರಿಣಾಮ, ಈ ಬದಲಾವಣೆ ನಡೀತಾ ಅದಂದ್ರೆ ನಾವು ಈ ಸೃಷ್ಟಿಯನ್ನು ಹೆಚ್ಚು ತಿಳಿಬೇಕು, ಇಲ್ಲಿರ್ತಕ್ಕಂಥ ಪ್ರತಿಯೊಂದನ್ನ ಜ್ಞಾನವನ್ನ ನಾವು ಪಡಿಬೇಕು. ಅದಕ್ಕೆ ಈ ಸೃಷ್ಟಿ ಬದಲಾವಣೆ ನಡೀತಾನೆ ಇದೆ. ಅದನ್ನು ಯಾರು ಮಾಡ್ತಾ ಇದಾರೆ? ಸೃಷ್ಟಿಕರ್ತರು, ಆ ಸತ್ಯಲೋಕ ವಾಸಿಗಳು ಮಾಡ್ತಾ ಇದ್ದಾರೆ. ಸೊ ಆ ಸೃಷ್ಟಿಕರ್ತರ ಒಂದು ಕರ್ತವ್ಯ ಏನು? ಸೃಷ್ಟಿ ಮಾಡೋದು. ಹಾಗಾದ್ರೆ ನಾವು ಈ ಭೂಲೋಕಕ್ಕೆ ಬಂದಾಗ ನಮ್ಮ ಗುರಿ ಏನು, ಗಮ್ಯ ಏನು? ಈ ಭೂಲೋಕಕ್ಕೆ ಬರ್ತಾ ಇರ್ತೀವಿ, ಮತ್ತೆ ಮತ್ತೆ ಬರ್ತಾ ಇರ್ತೀವಿ. ಬಂದಾಗ ನಮ್ಮ ಗಮ್ಯ ಏನು ಅನ್ನೋದನ್ನ ನಾವು ತಿಳ್ಕೋಬೇಕು. ಆಗ ಮಾತ್ರ ನಾವು ಇಲ್ಲಿಯ ಬಂದಿರುವ ಗಮ್ಯವನ್ನ ತಿಳಿದಾಗ ನೆಕ್ಸ್ಟ್ ನಾವು ಬೇರೆ ಲೋಕಗಳ ವಾಸಿಗಳಾಗೋದಕ್ಕೆ ಬೇಗ ಸತ್ಯಲೋಕ ವಾಸಿಗಳಾಗೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಮಗೆ ನಮ್ಮ ಗುರುಗಳು ಒಂದು ಉದಾಹರಣೆ ಹೇಳ್ತಾರೆ. ನಾವು ಈ ಭೂಲೋಕಕ್ಕೆ ಬಂದಿದ್ದೀವಿ ಅಂದ್ರೆ ಈ ಭೂಲೋಕವನ್ನ ಒಂದು ಸ್ಕೂಲ್, ಒಂದು ಶಾಲೆ ತರ ಟ್ರೀಟ್ ಮಾಡಬೇಕು. ಈಗ ಸ್ಕೂಲ್ ಅಂದ್ರೆ ಸೊ 1ನೇ ಕ್ಲಾಸಿಂದ 10ನೇ ಕ್ಲಾಸ್, ಲೋವರ್ ಕ್ಲಾಸ್ ಟು 10th ಕ್ಲಾಸ್ ಅಷ್ಟೇ ಇರುತ್ತೆ ಸ್ಕೂಲಲ್ಲಿ. ಕಾಲೇಜ್ 11th 12th ನಾವು ಸ್ಕೂಲ್ ಅನ್ನಲ್ಲ, ಅದು ಕಾಲೇಜ್ ಅಂತ ಕರಿತೀವಿ. ಈ ಒಂದು ಭೂಮಂಡಲಕ್ಕೆ ಬಂದಿದ್ದೀವಿ ಅಂದ್ರೆ ಸ್ಕೂಲು 1ನೇ ಕ್ಲಾಸಿಂದ 10ನೇ ಕ್ಲಾಸ್ ವರೆಗೂ ಇದ್ದ ಹಾಗೆ. ನಾವೇನ್ ಮಾಡ್ಬೇಕು? ಒಂದೊಂದನ್ನ ಪಾಸ್ ಆಗ್ತಾ ಹೋಗಿ 10th ಮುಗಿದ್ರೆ ಸ್ಕೂಲ್ ಮುಗೀತು. ನಾವೇನ್ ಮಾಡ್ತೀವಿ? ಪ್ರಮೋಷನ್ ಎಲ್ಲಿಗೆ ಹೋಗ್ತೀವಿ? ಕಾಲೇಜ್ಗೆ ಹೋಗ್ತೀವಿ. ಈಗ ಮತ್ತೆ ಸ್ಕೂಲಿಗೆ ಬರಲ್ಲ. ಸೊ ಬೇರೆ ಯಾವ್ದಕ್ಕೆ ಹೋಗ್ತೀವಿ? ಕಾಲೇಜ್ಗೆ ಹೋಗ್ತೀವಿ. ಹಾಗೆ ಈ ಭೂಮಂಡಲ ಅನ್ನೋದು ಒಂದು ಸ್ಕೂಲ್ ಇದ್ದ ಹಾಗೆ. ಇಲ್ಲಿ ಎಲ್ಲಾ ಆತ್ಮಗಳು ಈ ಭೂಮಂಡಲದಲ್ಲಿ ಕಲಿತಾನೇ ಇರ್ತವೆ. ನಾವ್ ಅನ್ಕೊಂತೀವಿ ಈ ಭೂಲೋಕ ಅಂದ್ರೆ ಇಲ್ಲಿ ಕಲ್ತ್ರೆ ನೆಕ್ಸ್ಟ್ ನಾವು ಹೋಗ್ತೀವಿ. ಈ ಭೂಲೋಕದಲ್ಲೇನೆ ಏನಿದೆ? ಕೋಟ್ಯಾನುಕೋಟಿ ಲೋಕಗಳು. ನಮ್ಗೆ ಗೊತ್ತಿದೆ ಸೌರಮಂಡಲ ಕೋಟ್ಯಾನುಕೋಟಿ ಇದೆ. ಈ ಭೂಲೋಕನೇ ಕೋಟ್ಯಾನುಕೋಟಿ ಇನ್ಕ್ಲೂಡ್ ಆಗಿದೆ. ಕೋಟ್ಯಾನುಕೋಟಿಗಳಲ್ಲಿ ಈ ಭೂಲೋಕ ಅನ್ನೋದು ಕೂಡ ಒಂದು ಲೋಕ. ಈ ಒಂದು ಅದ್ಭುತವಾದ ಸೌರಮಂಡಲದಲ್ಲಿ ಭೂಲೋಕ ಒಂದು ಲೋಕ ನಮ್ಗಷ್ಟೇ. ನಾವು ಆ ಲೋಕದಲ್ಲಿ ಈ ಸ್ಕೂಲ್ ಅನ್ನೋದನ್ನ ಕಲಿತಾ ಇದ್ದೀವಿ. ಹಾಗೆ ಈ ಸೌರಮಂಡಲದಲ್ಲಿರುವ ಕೋಟ್ಯಾನುಕೋಟಿ ಲೋಕಗಳಲ್ಲಿ ನಾವು ಕಲಿಯೋದು ತುಂಬಾ ಇದೆ. ನಾವು ಒಂದಾದ್ಮೇಲೆ ಒಂದು ಲೋಕಗಳನ್ನ ತಿರುಗ್ತಾನೆ ಇರ್ತೀವಿ, ಅಲ್ಲಿರೋ ಜ್ಞಾನವನ್ನ ಪಡಿತಾನೆ ಇರ್ತೀವಿ. ಸೊ ಹೀಗೆ ಒಂದಾದ್ಮೇಲೆ ಒಂದು ಲೋಕಗಳಲ್ಲಿ ಜ್ಞಾನವನ್ನ ಪಡೆದು ನಾವು ಎಲ್ಲಿ ಈ 7 ಲೋಕಗಳು, ಸೊ ಒಂದು ಲೋಕದಿಂದ ಮತ್ತೊಂದು ಲೋಕಕ್ಕೆ ಜ್ಞಾನವನ್ನ ಪಡೆದು ಪ್ರಮೋಷನ್ ಪಡಿತಾನೆ ಇರ್ತೀವಿ.
ಆ ಪ್ರಮೋಷನ್ ಪಡಿತಾ ಪಡಿತಾ ಕೊನೆಗೆ ನಾವು ಸತ್ಯಲೋಕ ವಾಸಿಗಳಾಗ್ತೀವಿ. ಅಲ್ಲಿ ನಮಗೆ ಸೃಷ್ಟಿಕರ್ತರಾಗಿ ನಾವು ಬದಲಾವಣೆ ಸಹ ಸೃಷ್ಟಿಕರ್ತರಾಗಿ ತಯಾರಾಗ್ತೀವಿ. ಅದು ನಮ್ಮ ಒಂದು ನಾವು ಈ ಭೂಲೋಕಕ್ಕೆ ಬಂದಿದ್ದೀವಿ ಅಂದರೆ ಒಂದು ಗುರಿಯನ್ನು ಇಟ್ಕೋಬೇಕು. ಈಗ ಉದಾಹರಣೆ, ಒಂದು ತರಗತಿಯಲ್ಲಿ ಈಗ ಎಕ್ಸಾಂಪಲ್ 10th ಕ್ಲಾಸ್ ಒಬ್ಬ ವಿದ್ಯಾರ್ಥಿ ಓದ್ತಿದ್ದಾನೆ ಅಂದರೆ ಅವ್ನು 10th ಬಂದ ತಕ್ಷಣ ಅವನು ಒಂದು ಗುರಿ ಇಟ್ಕೊಂತಾನೆ. ನಾನು 10th ಈ ಸರಿ ಇಷ್ಟು ಪರ್ಸೆಂಟೇಜ್ ರಿಸಲ್ಟ್ ತರಬೇಕು ಅಂತ ಗುರಿ ಇಟ್ಕೊಂಡು ಅದ್ರ ಎಡೆಗೆ ಏನು ಮಾಡ್ತಾ ಇರ್ತಾನೆ, ಅದಕ್ಕೆ ತಕ್ಕಂಗೆ ಅವನು ವರ್ಕ್ ಮಾಡ್ತಾನೆ, ಓದ್ತಾ ಹೋಗ್ತಾನೆ. ಅವನ ಟಾರ್ಗೆಟ್ ಏನು, ನಾನು 10th ಇಷ್ಟು ಪರ್ಸೆಂಟ್ ಬರಬೇಕು. ಅವನ ಗುರಿ, ಆ ಗುರಿ ಎಡೆಗೆ ಪ್ರತಿದಿನ ಅಭ್ಯಾಸದಲ್ಲಿ ತೊಡಗ್ತಾ ಹೋಗ್ತಾನೆ, ಅದಕ್ಕೆ ತಕ್ಕಂತೆ ಸಾಧನೆ ಮಾಡ್ತಾನೆ. ಹಾಗೆ ನಾವು ಈ ಭೂಲೋಕಕ್ಕೆ ಬಂದರೆ ಒಂದು ಗುರಿ ಅನ್ನೋದು, ಒಂದು ಗಮ್ಯ ಅನ್ನೋದು ಇರುತ್ತೆ. ನಾನು ಜ್ಞಾನವನ್ನು ಸಂಪಾದಿಸ್ಬೇಕು, ನಾನು ಸತ್ಯದ ಜೊತೆ ಒಂದಾಗಬೇಕು, ನಾನು ಧ್ಯಾನ ಸಾಧನೆಯನ್ನು ಮಾಡಬೇಕು, ಈ ತರಹದ ಒಂದು ಗಮ್ಯವನ್ನು ಇಟ್ಕೊಂಡು ಬರ್ತೀವಿ. ಅದನ್ನು ಇಟ್ಕೊಂಡು ಬಂದಾಗ ಅದರ ಜೊತೆ ನಾವು ಒಂದಾಗಬೇಕು. ಅದು ಬಿಟ್ಟು ನಾವೇನು ಮಾಡ್ತೀವಿ, ಈ ದೇಹದ ಪರವಾಗಿ ನಿಲ್ತೀವಿ. ಅದಕ್ಕೆ ಮತ್ತೇನು ಮಾಡ್ತೀವಿ, ಬಂದಿರುವ ಗಮ್ಯವನ್ನು ಮರೆತು ಈ ಭೂಲೋಕದಲ್ಲಿ ಜೀವನವನ್ನು ನಡೆಸಿ ಮರಣ ಹೊಂದಿ ಮತ್ತೆ ಭೂಲೋಕಕ್ಕೆ ಬರ್ತೀವಿ. ಯಾಕಂದರೆ ದೇಹ ಪರವಾಗಿ ಇರ್ತೀವಿ, ಆತ್ಮ ಅನ್ನೋದು ಮರ್ತೋಗ್ಬಿಡ್ತೀವಿ ಇಲ್ಲಿ ಬಂದ ತಕ್ಷಣ ಈ ಭ್ರಮೆಯಲ್ಲಿ ಬಿದ್ದು. ಅದಕ್ಕೆ ನಾವು ಬರುವುದಕ್ಕಿಂತ ಮುಂಚಿತವಾಗಿ ನಮ್ಮ ಗಮ್ಯವನ್ನು ನಾವು ರೆಡಿ ಮಾಡ್ಕೊಂಡು ಈ ಭೂಲೋಕಕ್ಕೆ ಬರ್ತೀವಿ. ಆ ಗಮ್ಯವನ್ನು ತಿಳಿಬೇಕು ಅಂದರೆ ನಾವು ಧ್ಯಾನ ಸಾಧನೆಯಲ್ಲಿ ಇರಬೇಕು. ಆಗ ನಮ್ಮ ಗಮ್ಯ ಗೊತ್ತಾಗುತ್ತೆ, ನಮ್ಮ ಗುರಿ ಗೊತ್ತಾಗುತ್ತೆ. ಸೊ ಥ್ಯಾಂಕ್ ಯು ಮಾಸ್ಟರ್ಸ್.